ದಾಸೋಹ ಮತ್ತು ಅನ್ನ ದಾಸೋಹಕ್ಕೆ ಹೆಸರಾದಂಥ ನಮ್ಮ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಗಳು ಜಗದ್ಗುರುಗಳಾದಂತಹ ಪಂಚಮ ಶಿವಲಿಂಗೇಶ್ವರ ಅಪ್ಪಾಜಿಯವರ ಅಡಿದವರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಚಿಕ್ಕೋಡಿಯ ಸಂಪಾದನಾ ಮಠದ ಪರಮ ಪೂಜ್ಯ ಸಂಪಾದನಾ ಅಪ್ಪಾಜಿಯವರ ಅಡಿದವರುಗಳಲ್ಲೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು 20ನೇ ಶರಣತತ್ವ ಕಮ್ಮಟ ಈ ಒಂದು ಹಾಕೊಂಡಂಥ ನಮ್ಮ ಅಜ್ಜಂಪುರ್ ಶೆಟ್ರು ಈ ಎಲ್ಲ ಕುಟುಂಬದ ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಣ್ಣ ಸಾಹೇಬ್ ಜೊಲ್ಲೇಜಿಯವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಯಾವತ್ತು ನನ್ನ ತಂದೆ ತಾಯಿ ಸ್ವರೂಪರು, ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಸ್ವರೂಪರಾದ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ವಿಶೇಷವಾಗಿ 8 ದಿನದ ಹಿಂದ್ಗಡೆ ನಿಡ್ಸೋಶಿ ಅಜ್ಜಾರು ಫೋನ್ ಮಾಡಿದ್ಮೇಲೆ ಫೋನ್ ರಿಸೀವ್ ಮಾಡಿದ್ಮೇಲೆ ಹೇಳಿದರು, ಈ ಥರ ಶರಣ ಕಮ್ಮಟ ಮಾಡ್ತಾ ಇದ್ದೀವಿ, ನಿನ್ನೆ ಸಾಯಂಕಾಲ ನಾನು ಬರಬೇಕಿತ್ತು, ನೀವು ಬರಬೇಕು, ಯಾಕಂದ್ರೆ ನನಗೂ ಕೂಡ ಪ್ರಿಯವಾದಂಥ ವಸ್ತು, ಪ್ರಿಯವಾದಂಥ ವಿಷಯ, ಮತ್ತು ನಾವಿಬ್ಬರು ಗಂಡ ಹೆಂಡತಿ ನಮ್ಮ ಮನೆತನ ಶರಣ ತತ್ವದ ಅಡಿಯಲ್ಲಿನೇ ನಾವು ಜೀವನವನ್ನು ಸಾಗಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಬರಬೇಕು ಅಂತ ಹೇಳ್ಕೊಂಡ್ರು. ಪ್ರಿನ್ಸಿಪಲ್ರಾದಂಥ ಕಮತೆ ಸರು ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದರು. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ನನಗೆ ಸ್ವಲ್ಪ ಬರೋಕ್ಕಾಗಲಿಲ್ಲ. ಇವತ್ತು ಬೆಳಿಗ್ಗೆ ಕೂಡ ದಾಂಡೇಲಿಗೆ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾದ್ರೆ ಇಷ್ಟು ಪ್ರೀತಿಯ ಒಂದು ವಿಷಯ ನಡೀತಾ ಇದೆ. ಪೂಜ್ಯರು ನನಗೆ ಸ್ವತಃ ಫೋನ್ ಮಾಡಿ ಕರೆಸಿದ್ದಾರೆ. ಅದನ್ನು ದಾಟಿ ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ಇಲ್ಲಿ ಬರಬೇಕು ಅಂಥೇಳಿ ಬಂದು ಹೋಗ್ತೀವಿ ಅಂತ ಫೋನ್ ಮಾಡಿದ್ವಿ. ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿದ ಮೇಲೆ 12ನೇ ಶತಮಾನದ ಅನುಭವ ಮಂಟಪದ ಒಂದು ನೆನಪು ಈ ಒಂದು ನಿಮ್ಮನ್ನೆಲ್ಲ ನೋಡಿದಾಗ, ಪೂಜ್ಯರನ್ನು ನೋಡಿದಾಗ ಆಯಿತು. 12ನೇ ಶತಮಾನದಲ್ಲಿ ಶಿವಶರಣರು ಬಸವಣ್ಣನವರು ಆಗಿ ಹೋದರು. ಆದರೆ ನಾವು ಇರೋದು ಇವತ್ತು 21ನೇ ಶತಮಾನದಲ್ಲಿ. 12ನ್ನು ಉಲ್ಟಾ ಮಾಡಿದರೆ 21 ಆಯಿತು. ಸುಮಾರು 800-900 ವರ್ಷಗಳ ಹಿಂದೆ ಬಸವಾದಿ ಶಿವಶರಣರೆಲ್ಲರೂ ಕೂಡ ಆಗಿ ಹೋದರು. ಆದರೆ ಇವತ್ತು 21ನೇ ಶತಮಾನದಲ್ಲೂ ಕೂಡ ಇವತ್ತು ನಾವು ಯೋಚನೆ ಮಾಡಿದಾಗ 21ನೇ ಶತಮಾನ ನಾವು ವಿಜ್ಞಾನ ಯುಗ, ತಂತ್ರಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗ, ಕಂಪ್ಯೂಟರ್ ಯುಗ, ಫ್ಯಾಷನ್ ಯುಗ ಅಂಥೇಳಿ ನಾವೆಲ್ಲರೂ ಕೂಡ ಅಂತ ಇರ್ತೀವಿ. 21ನೇ ಶತಮಾನ ಹೆಂಗೈತಿ ಅಂತಂದ್ರೆ ಬಟನ್ ಒತ್ತಿದ ಮೇಲೆ ಮಷಿನ್ ಸ್ಟಾರ್ಟ್ ಆಕೈತಿ, ಬಟನ್ ಬಂದ್ ಮಾಡೋ ತನಕ ಮಷಿನ್ ಓಡ್ತಿರ್ತೈತಿ. ಹಂಗೆ ನಿಮ್ಮ ಜೀವನ ಆಗೈತಿ. ಯಾಕಂದ್ರೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಸ್ಪರ್ಧಾತ್ಮಕ ಜೊತೆಲಿ ಈ ಜಗತ್ತು ಹೆಂಗೆ ಓಡಾಕತ್ತೈತೋ ಆ ರೀತಿ ನಾವೆಲ್ಲರೂ ಓಡಲೇಬೇಕು. ಮೊದಲು ಹಿರಿಯರನ್ನ ನೋಡಿದಾಗ ಹೇಳ್ತಿದ್ರು, ಕೋಳಿ ಕೂಗೋಕ್ಕಿಂತ ಮುಂಚೆ ಎದ್ದೇಳ್ತಿದ್ರು, ಹೊತ್ತು ಮುಣಿಗಿದ ಕೂಡಲೇ 3 ಹೊತ್ತು ಊಟ ಮಾಡ್ತಿದ್ರು, ಮೈ ತುಂಬ ದುಡಿತಿದ್ರು, ಮಲ್ಕೊಂಡು ಕೂಡಲೇ ನಿದ್ದೆ ಹತ್ತಿತ್ತು ಅಂತ ಹೇಳ್ತಿದ್ರು. ಬಟ್ ಇವತ್ತು ಅದು ಇಲ್ಲ. ಇವತ್ತು ನಾವು ಯಾವ ಥರ ಇದ್ದೀವಿ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಹಾಗಾಗಿ ಇವತ್ತು ನಾನು ಬಹಳಷ್ಟು ಎಲ್ಲರೂ ನೀವು ನನಗಿಂತ ವಿದ್ವಾಂಸರಿದ್ದೀರಿ, ನನಗಿಂತ ತಿಳಿದವರಿದ್ದೀರಿ. ಆದರೆ ಇವತ್ತು ನಾನು ಅಣ್ಣ ಸಾಹೇಬರು ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ರಾಜಕೀಯದಲ್ಲಿ ಇದ್ದಾಗಲೂ ಕೂಡ ಮುಂದೆ ಗುರಿಯನ್ನು ಇಟ್ಕೊಂಡಿರ್ತೀವಿ, ಹಿಂದೆ ಪೂಜ್ಯರ ಆಶೀರ್ವಾದವನ್ನು ಪಡ್ಕೋತೀವಿ ಮತ್ತು ಹೆಜ್ಜೆ ಹೆಜ್ಜೆಗೂ ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಜೀವನವನ್ನು ಸಾಗಿಸ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವಿಲ್ಲಿ ಬಂದಾಗ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ, ಸಮುದ್ರನ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧ ಅಂತ ಹೇಳಿದ್ರು. ನೋಡ್ರಿ, ಅಲ್ಲಂ ಪ್ರಭುಗಳು ಎಷ್ಟು ಚಂದ ಹೇಳಿರ್ಬೋದು. ಎತ್ತನ ಮಾಮರ, ಎಲ್ಲೋ ಹುಟ್ಟಿದಂಥ ಮಾವಿನ ಗಿಡ, ಎತ್ತನ ಕೋಗಿಲೆ, ಎಲ್ಲೋ ಹುಟ್ಟಿ ಬೆಳೆದಂಥ ಕೋಗಿಲೆ, ವಸಂತ ಋತುವಿನಲ್ಲಿ ಆ ಕೋಗಿಲೆ ಮಾವಿನ ಚಿಗುರನ್ನು ಹುಡುಕಾಡ್ಕೊಂಡು ಬರ್ತದೆ. ಆ ಚಿಗುರನ್ನು ತಿಂದು ಕುಹು ಕುಹು ಅಂತ ಸುಂದರವಾದಂಥ ಹಾಡನ್ನು ಹೇಳ್ತದ. ಏನು ಸಂಬಂಧ ಅದನ್ನು ಗೊತ್ತಿಲ್ಲ. ಆದ್ರೆ ಗುಡ್ಡದ ಮೇಲೆ ನಾವೆಲ್ಲರೂ ಹೇಳ್ತೀವಿ ಗುಡ್ಡದ ನಲ್ಲಿಕಾಯಿ ಅಂಥೇಳಿ. ಎಲ್ಲೋ ಬೆಟ್ಟದ ಮೇಲೆ ಹುಟ್ಟಿದಂಥ ನಲ್ಲಿಕಾಯಿ ಈಗ ಅದ್ರ ಸೀಸನ್ ಅದ ನೋಡ್ರಿ. ಈಗ ನಿಮಗೆ ನಲ್ಲಿಕಾಯಿ ತಿನ್ನಕ್ಕೆ ಕೊಟ್ರೆ ನೀವು ಹಂಗೆ ತಿಂತೀರಿ? ಒಂದು ಸ್ವಲ್ಪ ಉಪ್ಪಿದ್ರೆ ಕೊಡ್ರಿ ಅಂತೀರಿ. ಯಾಕಂದ್ರೆ ನಲ್ಲಿಕಾಯಿ ಉಪ್ಪಿನ ಜೊತೆ ತಿಂದಾಗ ಏನು ಸ್ವಾದ ಇರ್ತದ, ಏನು ರುಚಿ ಇರ್ತದ, ಅದು ಬರೀ ಉಪ್ಪು ತಿಂದರೂ ಸಿಗಂಗಿಲ್ಲ, ಬರೀ ನೆಲ್ಲಿಕಾಯಿ ತಿಂದರೂ ಸಿಗಂಗಿಲ್ಲ. ಅದಕ್ಕೆ ಹೇಳಿದ್ರು ಯಾವುದೋ ಬೆಟ್ಟದ ಮೇಲೆ ಹುಟ್ಟಿದಂತಹ
ನಲ್ಲಿಕಾಯಿ ಸಮುದ್ರದಲ್ಲಿ ಹುಟ್ಟಿದಂಥ ಉಪ್ಪು ಏನು ಸಂಬಂಧ ಅದನ್ನೋ ಗೊತ್ತಿಲ್ಲ, ಬಟ್ ಉಪ್ಪಿನ ಜೊತೆ ನಲ್ಲಿಕಾಯಿ ತಿಂದಾಗ ಏನು ಆನಂದ ಸಿಗ್ತದೋ. ಇವತ್ತು ನಾನು ಕಮತೆ ಸರ್ ಅವ್ರು ಕೇಳಿದೆ, ಎಲ್ಲಿಂದ ಬಂದಾರ್ರಿ ಎಲ್ಲರೂ ಅಂತೇಳಿ. ಇವತ್ತು ಹೇಳಿದ್ರು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ಬಂದಿರ್ರಿ ಅಂತಂದ್ರು. ಅದಕ್ಕೆ ನನಗೆ ಅಲ್ಲಂ ದೇವರ ಒಂದು ವಚನ ನೆನಪಾಯ್ತು, ಯಾವ ಸಂಬಂಧ ಅದಪ್ಪ, ಬಸವಣ್ಣನ ಸಂಬಂಧ. ಹಾಗಾಗಿ ನಾವೆಲ್ಲರೂ ನಿಡಸೋಶಿಯ ಪೂಜ್ಯರ ಸನ್ನಿಧಿಯಲ್ಲಿ ಇವತ್ತು 2 ದಿನ ನಾವು ಕೂಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನಮ್ಮದೇ ಆದಂಥ ವ್ಯವಹಾರಗಳನ್ನು, ನಮ್ಮದೇ ಆದಂಥ ಒಂದು ಕ್ಷೇತ್ರವನ್ನು ನಾವು ಎಲ್ಲರೂ ಕೂಡ ಮಾಡ್ಕೊಂಡು ಹೊಂಟಿರ್ತೀವಿ. ಹಾಗಾಗಿ ಇವತ್ತು ನಾನು ಒಬ್ಬ ಹೆಣ್ಮಗಳಾಗಿ ರಾಜಕೀಯದಲ್ಲಿ ಬರಬೇಕು ಅಂತಂದ್ರೆ ಅಷ್ಟು ಈಸಿ ಇಲ್ಲ ರೀ. ಯಾಕಂದ್ರೆ ಒಬ್ಬ ಹೆಣ್ಮಗಳು ಹೊರಗೆ ಹೋಗಿ ಕೆಲಸ ಮಾಡಕತ್ಲು ಅಂತಂದ್ರೆ ಹಿಂದೆ ಅನ್ನೋರು ಭಾಳ ಜನ ಇರ್ತಾರೆ. ಆದರೆ ಇವತ್ತು ಬಸವಣ್ಣನ ತತ್ವ ನಾನು ಬಹಳಷ್ಟು ಅಭಿಮಾನದಿಂದ ಹೇಳ್ತೀನಿ. ಯಾಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿಗೆ, ಹಿಂಗ ನೀಲಾಂಬಿಕೆಗೆ, ಗಂಗಾಂಬಿಕೆಗೆ, ಸೂಳೆ ಸಂಕವನಿಗೆ, ಕಸ ಹುಡುಕ್ತಕ್ಕಂಥ ಸತ್ಯಕ್ಕನಿಗೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ರು. ಆ ಕಾಲದಲ್ಲಿ ಅವರೆಲ್ಲರೂ ಮುಕ್ತವಾಗಿ ಚರ್ಚೆಯನ್ನು ಮಾಡ್ತಿದ್ರು. ಎಲ್ಲರಿಗೂ ಹೆಂಗೆ ಸಮಾಜದಲ್ಲಿ ಹೆಣ್ಣು ಗಂಡು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಿದ್ರು ಅಂತಂದ್ರೆ, ಒಂದು ರಥದ 2 ಗಾಲಿ ಇದ್ದಂಗ, ನಮ್ಮ 2 ಕಣ್ಣುಗಳಿದ್ದಂಗ ಅಂಥೇಳಿ ಅವತ್ತು ಬಸವಣ್ಣನವರು ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು. ಆದರೆ ಇವತ್ತು ನಾನು ಕೂಡ ನನ್ನ ಜೀವನದಲ್ಲಿ ನೋಡ್ತೀನಿ, ನನಗೆ ಅನೇಕ ಎಲ್ಲ ಪೂಜ್ಯರ ಆಶೀರ್ವಾದ, ಅದರಲ್ಲಿ ನಿಡ್ಸೋಶಿ ಪೂಜ್ಯರ ಆಶೀರ್ವಾದ ಅಂತೂ ನಾನು ಮದುವೆ ಆದಾಗಿಂದ ಇಲ್ಲಿ ತನಕ ನನಗೈತೆ, ನಾನು ನೋಡ್ಕೋತಾ ಬಂದಿದ್ದೀನಿ. ಆದ್ರೆ ಬಸವಣ್ಣನವ್ರು ಹೆಂಗೆ ಸ್ತ್ರೀ ಸ್ವಾತಂತ್ರ್ಯ ಕೊಟ್ಟಿದ್ರು, ಹಂಗೆ ನಾನು ಇವತ್ತು ರಾಜಕೀಯದಲ್ಲಿ ಇಷ್ಟು ಬೆಳಿಬೇಕು ಅಂತಂದ್ರೆ ನಾನು ನಿಮಗೆ ಬಹಳಷ್ಟು ಅಭಿಮಾನದಿಂದ ಹೇಳ್ತೇನೆ. ನಮ್ಮಲ್ಲಿ ಗಾದೆ ಮಾತದಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳಂತ. ಇದೊಂದು ಸ್ವಲ್ಪ ಲಕ್ಷ ಕೊಡ್ರಿ, ಹಿಂದೆ ಇರ್ತಾಳಂತ. ಅವಳು ತಾಯಿ ಇರ್ಬೋದು, ಅಕ್ಕ ಇರ್ಬೋದು, ಅಥವಾ ತಂಗಿ ಇರ್ಬೋದು, ಹೆಂಡತಿ ಇರ್ಬೋದು, ಯಾರೂ ಇರ್ಬೋದು. ಆದರೆ ನಾವು ಕೂಡ ಇವತ್ತು ಅಭಿಮಾನದಿಂದ ಹೇಳ್ತೀವಿ, ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ನಾವು ಹಿಂದೆ ಹಾಕಂಗಿಲ್ಲ. ಗಂಡ್ಮಕ್ಳನ್ನ ಮಹಿಳೆಯ ಜೊತೆಗೆ ಪುರುಷರಿರ್ತಾರೆ. ಅದು ನನ್ನ ಜೀವನದಲ್ಲಿ ನನ್ನ ಮನೆಯವರು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಯಾಕೆ ಹೇಳಿದೆ ಅಂತಂದ್ರೆ, ಬಸವಣ್ಣವ್ರು ಅವತ್ತು ಹೇಳಿದರು, ಆದರೆ ಇನ್ನೂ ನಾವು ಅದನ್ನು ಹೋರಾಟ ಮಾಡುವಂಥ ಪರಿಸ್ಥಿತಿ. ಆಮೇಲೆ ನಾವು ಹೊರಗಡೆ ಬಂದಾಗ, ನಮ್ಮೆಲ್ಲರ ಜೀವನದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರು ನಾವು ಹೊರಗಡೆ ಬಂದಾಗ, ಅಕ್ಕ ಮಹಾದೇವಿಯ ಒಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಅಂತ ಹೇಳ್ತಾರೆ. ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆ ಅಂತಯ್ಯ ಅಂತ ಹೇಳ್ತಾರೆ. ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ ಅಂತ ಹೇಳಿದ್ರು. ಹುಟ್ಟಿದ ಮೇಲೆ ಸ್ತುತಿಗಳೂ ಬರ್ತವೆ, ನಿಂದನೆಗಳೂ ಬರ್ತವೆ. ಅದನ್ನು ಸಮಾನವಾಗಿ ತಗೊಂಡು ಹೆಂಗೆ ಹೋಗಬೇಕು ಅಂಥೇಳಿ ಅಕ್ಕ ಮಹಾದೇವಿಯ ವಚನ ನೋಡಿದಾಗ ಎಲ್ಲರಿಗೂ ಕೂಡ ಅದು ಒಂದು ಧೈರ್ಯ ಬರ್ತದೆ. ನಾನು ರಾಜಕೀಯದಲ್ಲಿರ್ಬೋದು, ನೀವು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿದ್ದೀರಿ. ನಮ್ಮ ತಾಯಂದರು ಕೂಡ ಗೃಹಿಣಿಯರಿರ್ಬೋದು, ಗೃಹಿಣಿಯರಿದ್ರೂ ಕೂಡ ಅವರಿಗೆ ಈ ಥರ ಅನುಭವಗಳು ಬರ್ತಾ ಇರ್ತಾವ. ಅದಕ್ಕೆ ಬಸವಣ್ಣ ಅಕ್ಕ ಮಹಾದೇವಿ ಈ ಒಂದು ವಚನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ನಮ್ಮ ಮನಸ್ಸಿಗೆ ತಾಗಂಗೆ ಇಲ್ಲ. ಅವು ಎಲ್ಲನೂ ಮ್ಯಾಗಿಂದ ಹೋಗ್ಬಿಡ್ತಾವೆ. ಅಂತಾರಲ್ಲ, ಅನ್ಕೊಲ್ ಬಿಡು, ಅಕ್ಕ ಹೇಳಾಳಲ್ಲ, ಬೆಟ್ಟದ ಮೇಲೊಂದು ಮನೆ. ನಾವು ಹೋಗೇವು ಅದ್ರೊಳಗೆ ಹೋದ್ಮೇಲೆ ಹೆದರೋಂಗಿಲ್ಲ, ಹಿಂದೆ ಬರಂಗಿಲ್ಲ. ನಾವು ಮಾತ್ರ ಸ್ವಚ್ಛ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಕೋತ ಹೋದ್ರೆ ಯಾವತ್ತೂ ಕೂಡ ಸೋಲಿರಲ್ಲ, ಯಾವತ್ತೂ ಕೂಡ ಅಪಮಾನ ಇರಲ್ಲ, ಯಾವತ್ತೂ ಕೂಡ ಒಳ್ಳೆ ರೀತಿಯಿಂದ ನಾವು ಸಮಾಜವನ್ನು ಕಟ್ಟಬಹುದು ಅಂಥೇಳಿ ವಚನಗಳಲ್ಲಿ ನಾವು ಹೆಜ್ಜೆ ಹೆಜ್ಜೆಗೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನೋಡ್ರಿ, ಏನು ಅಂತಂದ್ರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಇಟ್ಟಿರ್ತಾರೆ. ಲಕ್ಷಗಟ್ಟಲೆ ಆ ಟ್ರೈನರ್ ಕೊಟ್ಟು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಆದ್ರೆ ನಾನು ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಸಣ್ಣ ಸಣ್ಣ ಬಸವಣ್ಣನವರ ವಚನಗಳು, ಸಣ್ಣ ಸಣ್ಣ ಅಲ್ಲಮ ಪ್ರಭುಗಳ ವಚನಗಳು ಬಹಳ ದೊಡ್ಡ ಬೇಡ್ರಿ. ಸಣ್ಣ ಸಣ್ಣ ವಚನಗಳನ್ನು ನಾವು ದಿನಾಲೂ ಓದುತ್ತಾ ಹೋದ್ರೆ, ನಾನು ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. 20 ನೀವು ಕಮ್ಮಟಗಳ ಇದನ್ನೆಲ್ಲನೂ ಕೂಡ ಪ್ರತಿ ಕಡೆ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಅದು ಒಂದೊಂದು ವಚನ ಕೂಡ ಒಂದೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಂದೇಶವನ್ನು, ವ್ಯಕ್ತಿತ್ವ ವಿಕಸನದ ಸಂದೇಶವನ್ನು ಕೊಡ್ತಾರೆ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ 21ನೇ ಶತಮಾನ ಇದ್ರೂ ಕೂಡ ವಚನ ಸಾಹಿತ್ಯ ಇದು ನಮಗೆ ದಾರಿ ದೀಪ ಆಗಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಆ ವಚನ ಅರ್ಥ ಮಾಡಿಕೊಂಡು ಆ ವಚನ ಸಾಹಿತ್ಯದ ಮೇಲೆ ನಾವು ಜೀವನ ಸಾಗಿಸಿದ್ರೆ
ನಮಗೆ ಬಹಳಷ್ಟು ಸುಖ ಸಮಾಧಾನ ಶಾಂತಿ ನೆಮ್ಮದಿಯ ಜೊತೆಗೆ ನಮಗೆ ಯಶಸ್ಸು ಕೂಡ ಸಿಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಜಾತಿ ಭೇದ ಇರ್ಬೋದು, ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯ ಇರ್ಬೋದು, ಇದನ್ನೆಲ್ಲನೂ ಕೂಡ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಹೋಗ್ಲಾಡಿಸಿದ್ರು. ಆದರೂ ಕೂಡ ಇವತ್ತು ನಾವು ಅದನ್ನು ಫೇಸ್ ಮಾಡ್ತಾ ಇದ್ದೀವಿ. ಒಂದು ಕುಟುಂಬ ಅಂದಾಗ ಸ್ವರ್ಗ ನರಕ ಇದನ್ನು ಹೇಳ್ತೀವಿ. ನಮ್ಮಲ್ಲೆಲ್ಲರೂ ಹಿರಿಯರು ಹೇಳ್ತಿರ್ತಾರೆ, ಸ್ವರ್ಗ ಅಂದ್ರೆ ಸತ್ತ ಮೇಲೆ ನಾವು ಚಲೋ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವೆ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. ಸ್ವರ್ಗ ಅಂದ್ರೆ ಏನು ಹೇಳಿದ್ರು ನಮ್ಮ ಹಿರಿಯರು? ಸ್ವಲ್ಪ ನೆನ್ಸ್ಕೋರಿ. ಸ್ವರ್ಗದಾಗ ಏನೇನು ಇರ್ತೈತಂತ? ಪಂಚ ಪಕ್ವಾನ್ಗಳಿರ್ತಾವ, ಪಂಚಾಮೃತ ಇರ್ತದ, ಮತ್ತು ರಂಭೆಗಳು ಇರ್ತಾರ, ಏನೇನೋ ಹೇಳ್ಕೊತ ಬಂದ್ರು. ಆದ್ರೆ ನರಕಕ್ಕೆ ಬಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಡಾಯಿ ಒಳಗೆ ಎಣ್ಣೆ ಕಾಶಿ ಅದ್ರೊಳಗೆ ನಮಗೆ ಶಿಕ್ಷೆ ಕೊಡ್ತಾರಂಥೇಳಿ. ಇದು ನಮ್ಮ ಹಿರಿಯರು ಒಂದು ಒಳ್ಳೆ ತನಕ ಮಾಡಿರ್ಬೋದು. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗ್ತದ ಅನ್ನೋಂಥ ಸಂದೇಶ ಅವ್ರು ಕೊಟ್ಟಿರ್ಬೋದು. ಆದರೆ ಇವತ್ತಿಷ್ಟು 5G ಇಂಟರ್ನೆಟ್ ಬಂದರೂ ಸ್ವರ್ಗದಿಂದ ನಮ್ಗೆ ಯಾವುದೂ ಮೆಸೇಜ್ ಬಂದಿಲ್ಲ. ಆದ್ರೆ ಬಸವಾದಿ ಶಿವಶರಣರು ಪ್ರಾಕ್ಟಿಕಲ್ಲಾಗಿ ಹೇಳಿದರು, ಸ್ವರ್ಗ ನರಕ ಎಲ್ಲೂ ಇಲ್ಲ, ಅದು ನಿಮ್ಮ ಮನಸ್ಸಿನಲ್ಲೈತಿ ಅಂತ ಹೇಳಿದರು, ಅದು ನಿಮ್ಮ ಮನೆಯಲ್ಲಿ ಐತಿ ಅಂತ ಹೇಳಿದರು. ನೀವೆಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಗಂಡ ಹೆಂಡತಿ ಹೆಂಗಿರಬೇಕು ಅಂತಂದ್ರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಹಾಲೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳಿದರು. ನಾವಿಬ್ರು ಅನ್ಯೋನ್ಯತೆಯಿಂದ ಇದ್ವಿ, ಖುಷಿಯಿಂದ ಇದ್ವಿ, ಹೊಂದ್ಕೊಂಡಿದ್ವಿ ಅಂತಂದ್ರೆ ಮನೆಯೊಳಗೆ ಸ್ವರ್ಗ ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮೊಳಗೆ ಅದ. ಇಲ್ಲ, ಅಲ್ಲಿ ಹೊಂದಾಣಿಕೆ ಇರಲಿಲ್ಲ ಅಂತಂದ್ರೆ ಅಲ್ಲೇ ನರಕನೂ ಕೂಡ ನಾವು ನೋಡ್ಬೋದು. ಹಾಗಾಗಿ ಇವತ್ತು ಈ ಒಂದು 20ನೇ ಶರಣ ತತ್ವ ಕಮ್ಮಟ ನನಗೆ ಬಂದು ಬಹಳ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ವಿಶೇಷವಾಗಿ ಅಜ್ಜರ್, ನಮ್ಮ ನಿಡ್ಸೋಶಿ ಅಜ್ಜರ ಮಾಡ್ತಕ್ಕಂಥ ಈ ಭಾಗದಲ್ಲಿ ಏನು ಸೇವೆಗಳಿದಾವಲ್ಲ, ಅವು ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಬರೇ ಅನ್ನ ದಾಸೋಹ ಅಷ್ಟೇ ಅಲ್ಲ, ಜ್ಞಾನ ದಾಸೋಹ ಕೂಡ. ಯಾಕಂದ್ರೆ ಪ್ರತಿಯೊಂದು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಿತ್ತು, ಯಾವುದೇ ಒಂದು ಉದ್ಘಾಟನೆ ಆಗಬೇಕಿತ್ತು ಅಂದ್ರೆ ನಿಡ್ಸೋಶಿ ಪೂಜ್ಯರು ಇಲ್ಲ ಅಂತಂದ್ರೆ ಅದು ಅರ್ಧಕ್ಕೆ ನಿಂತಂಗೆ ಆಗ್ತದೆ. ಈಗ ನಾವು ಕೂಡ ಇಷ್ಟು ಬೆಳಿಬೇಕು ಜೊಲ್ಲೆ ಕುಟುಂಬ ಅಂತಂದ್ರೆ, ನಮ್ಮ ಸಂಸ್ಥೆಗಳು ಬೆಳಿಬೇಕು ಅಂತಂದ್ರೆ 1991ರಲ್ಲಿ ಮೊದಲನೇ ಸಂಸ್ಥೆ ನಾವು ಪ್ರಾರಂಭ ಮಾಡಬೇಕಾದ್ರೆ ಪರಮ ಪೂಜ್ಯ ನಿಡ್ಸೋಶಿ ಅಪ್ಪಾರ ಅಮೃತ ಹಸ್ತದಿಂದ ಆ ಒಂದು ಉದ್ಘಾಟನೆ ಆಗಿರೋದು. ಇವತ್ತು 3 ರಾಜ್ಯಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸುವಂಥ ಒಂದು ಆಶೀರ್ವಾದ ಅವರಿಂದ ನಮಗಾಗ್ಯದ. ಅದಕ್ಕೆ ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳ ಆಶೀರ್ವಾದ ಇರಬೇಕು ಅಂಥೇಳಿ. ಹಾಗಾಗಿ ಇವತ್ತು ನಮಗೆ ನಿನ್ನೆ ಬರೋಕ್ಕಾಗದಿದ್ರು ಕೂಡ ಇವತ್ತು ಬಂದ್ವಿ. ಅದು ಈಗ ಹೇಳ್ತಿದ್ರು ಅಣ್ಣರು, ನಾವು ಎಲ್ಲೋ ಬೇರೆ ಕಡೆ ಮಾಡ್ಬೇಕು ಅಂದ್ಕೊಂಡಿದ್ವಿ ರೀ, ರೂಮ್ ಸಲುವಾಗಿ ನಾವು ಅಜ್ಜಾರ್ ಕಡೆ ಬಂದ್ವಿ. ಅಜ್ಜಾರ್ ಹೇಳಿದ್ರು, ಎಲ್ಲಿ ಬೇರೆ ಕಡೆ ಹೆಬ್ಬಾಳ್ಕೆ ಯಾಕೆ ಮಾಡ್ತೀರಿ, ಇಲ್ಲೇ ಮಾಡ್ರಿ ಅಂತಂದು. ಅವ್ರ ಮನಸ್ಸು ಹೆಂಗೆ ಅಂತಂದ್ರೆ ತಾಯಿ ಕರುಳು ಅವ್ರದ್ದು. ಯಾಕಂದ್ರೆ ಸ್ವಾಮೀಜಿಯವ್ರು ಇರ್ಬೋದು, ಧರ್ಮದ ಪ್ರಸಾರ ಅಂತೂ ನಮ್ಗೆ ಮಾಡೇ ಮಾಡ್ತಾರ, ಧರ್ಮದ ಬೋಧನೆಯನ್ನು ನಮಗೆ ಹೇಳಿಕೊಟ್ಟೇ ಕೊಡ್ತಾರ. ಆದರೆ ಒಬ್ಬ ತಾಯಿ ಹೆಂಗಿರ್ತಾಳಲ್ಲ, ಆ ರೀತಿಯಲ್ಲಿ ಒಬ್ಬ ತಾಯಿಯಾಗಿ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಅವರ ಒಂದು ಏನು ಅವರ ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದ ಇದೆ ಅಲ್ಲ, ಅದು ಬಹಳ ದೊಡ್ಡದು. ನಾವೆಲ್ಲರೂ ಅವ್ರ ಸಮ್ಮುಖದಲ್ಲಿ, ಅವರ ಒಂದು ಓಡಾಡುವ ಕ್ಷೇತ್ರದಲ್ಲಿ ನಾವಿರೋದು ನಮ್ಮ ಒಂದು 7 ಜನ್ಮದ ಪುಣ್ಯ ಅಂಥೇಳಿ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳಷ್ಟು ಖುಷಿ ಆಯಿತು. ಲಿಂಗ ಪೂಜೆ ಇರ್ಬೋದು, ಆಮೇಲೆ ಈ ವಚನಗಳ ಒಂದು ಚರ್ಚೆ ಇರ್ಬೋದು, ಇವೆಲ್ಲ ಕೂಡ ಆಗಬೇಕು. ನಾನು ಅಜ್ಜಾರು ಹೇಳ್ತಿದ್ರು, ನಾವು ಯಾಕೆ ಹಿಂದೆ ಬಿದ್ದೇವಿ ಅಂತಂದ್ರೆ, ನಾವು ಬರೀ ಕನ್ನಡದಲ್ಲಿ ಮಾತ್ರ ವಚನಗಳನ್ನು ನೋಡ್ತಾ ಇದ್ದೀವಿ. ಅದು ಬೇರೆ ಬೇರೆ ಭಾಷೆಗಳಿಗೆ ಬರಬೇಕು, ಇಂಗ್ಲೀಷ್ನಲ್ಲಿ ಬರಬೇಕು ಅಂದ್ರೆ ಅದರ ಪ್ರಸಾರ ಬಹಳಷ್ಟು ಅದ್ಭುತವಾಗಿ ಆಗ್ತದ ಅಂತಕ್ಕಂಥ ಒಂದು ಆಸೆ ಅವ್ರದ್ದೈತಿ. ಹಾಗಾಗಿ ಇವತ್ತು ನಮ್ಮನ್ನು ಇಬ್ಬರನ್ನೂ ಕರೆಸಿ ಇಲ್ಲಿ ಸತ್ಕಾರ ಮಾಡಿ ಗುರುಗಳ ಆಶೀರ್ವಾದ ಪಡ್ಕೊಂಡ್ವಿ, ನಿಮ್ಮೆಲ್ಲರನ್ನೂ ಭೇಟಿ ಆದ್ವಿ. ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ. ಶರಣ ಭಾಷೆಯ ಚೇತೋಹಾರಿ ಚೆನ್ನದ ನುಡಿಗಳನ್ನು